ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಅಮಾಯಕರು ಮೃತಪಟ್ಟಿದ್ದರು. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿದ್ದಂತಹ ಡಿಎನ್ಎ ಅವರು ಕೂಡ ಸಲ್ಲಿಸಿದರು. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ಡಿಎನ್ಎ ಮತ್ತು ಆರ್ಸಿಬಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅವರ ವಿರುದ್ಧ ಆಗಿರ್ತಕ್ಕಂಥ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ. ನ್ಯಾಯಮೂರ್ತಿ ಕೃಷ್ಣಮೂರ್ತಿ ಪೀಠದಲ್ಲಿ ನಡೆಯಲಿದೆ ಈ ವಿಚಾರಣೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ, ಒಂದು ಕಡೆ ಆರ್ಸಿಬಿ ಅವರು, ಮತ್ತೊಂದು ಕಡೆ ಡಿಎನ್ಎ, ಇಬ್ಬರೂ ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಯಾಕೆ ಅಂತಂದರೆ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದ ವಿರುದ್ಧನೇ ಇವರಿಬ್ಬರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈಗ ಆ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ನ್ಯಾಯಮೂರ್ತಿ ಕೃಷ್ಣಮೂರ್ತಿ ಅವರ ನೇತೃತ್ವದ ಪೀಠದಲ್ಲಿ ಈ ವಿಚಾರಣೆ ಆಗುತ್ತೆ. ನೋಡೋಣ ಕೋರ್ಟ್ ಏನು ಅಭಿಪ್ರಾಯ ಪಡುತ್ತೆ ಅಂತ ಅಂದ್ಬಿಟ್ಟು. ಆರ್ಸಿಬಿ ವಿರುದ್ಧ ಎಫ್ಐಆರ್ ಯಾಕೆ, ಡಿಎನ್ಎ ವಿರುದ್ಧ ಎಫ್ಐಆರ್ ಯಾಕೆ, ಯಾರ ವಿರುದ್ಧ ಎಫ್ಐಆರ್ ಆಗಬೇಕಾಗಿತ್ತು ಅವ್ರ ವಿರುದ್ಧ ಆಗೇ ಇಲ್ಲ, ಆರ್ಸಿಬಿ ಪಾತ್ರ ಏನಿದೆ, ಡಿಎನ್ಎ ಅವ್ರ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ. ಅವರೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅಷ್ಟೇ, ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟು ಹೋಗ್ತಾರೆ. ಡಿಎನ್ಎ ಅವ್ರೇನು ತಪ್ಪು ಮಾಡಿದ್ದಾರೆ, ಆರ್ಸಿಬಿ ಅವ್ರ ಕೆಲಸ ಏನು, ಆಟಗಾರರನ್ನು ಕರೆತರೋದು, ಅದಾದ ನಂತರ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸರ್ಕಾರದ್ದೇ ಕೆಲಸ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇವರೇನೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು KSCA ಅವರು. ಸೊ ಹಾಗಾಗಿ ಯಾರ ವಿರುದ್ಧ ಎಫ್ಐಆರ್ ಆಗಬೇಕಾಗಿತ್ತು ಅವರ ವಿರುದ್ಧ ಎಫ್ಐಆರ್ ಆಗಿಲ್ಲ. ಇದು ಡಿಎನ್ಎ ಮತ್ತು ಆರ್ಸಿಬಿ ಅವರ ಕೋರ್ಟ್ನಲ್ಲಿ ಅವರ ವಾದ ಈ ರೀತಿ.